ಫ್ರೆಂಡ್ಸ್, ರಾತ್ರಿ ಆಕಾಶದಲ್ಲಿ ಹಸಿರು, ಗುಲಾಬಿ, ನೇರಳೆ ಬಣ್ಣದಲ್ಲಿ ಮಿನುಗುವ ಅಚ್ಚರಿ ಬೆಳಕನ್ನು ಅರೋರಾ ಎಂದು ಕರೆಯುತ್ತಾರೆ. ಆಕಾಶದಲ್ಲಿ ರಾತ್ರಿ ಹೊತ್ತು ಬೆಳಕೆ ಇಲ್ಲದಿದ್ದರೂ ಏನಪ್ಪ ಇದು ಬೆಳಕ? ಅದು ರಾತ್ರಿ ಹೊತ್ತು, ಅದು ಒಂದು ಅದೃಶ್ಯ ಕತ್ತಲೆಯ ಬೆಳಕು ಇರುತ್ತೆ ಅಂತಿದ್ದಾರೆ. ಏನಿದು ಅಂತೀರಾ? ಹೌದು, ವಿಜ್ಞಾನಿಗಳು ಈಗ ಬ್ಲ್ಯಾಕ್ ಅರೋರಾ ಎಂದು ಕರೆಯುತ್ತಿರುವ ಈ ವಿಚಿತ್ರ ಅಂತರಿಕ್ಷ ಘಟನೆ ಬೆಳಕಿನಿಂದ ಅಲ್ಲ, ಕತ್ತಲೆಯಿಂದ ನಿರ್ಮಿತವಾದ ಅರೋರಾ. ಇದು ಕಾಣುವುದೇ ಕತ್ತಲಾಗಿ, ಆದರೆ ಇದರ ಹಿಂದೆ ಅತಿ ಶಕ್ತಿಶಾಲಿ ವಿದ್ಯುತ್ ಪ್ರವಾಹಗಳು ಹರಿಯುತ್ತವೆ. ಈ ರಹಸ್ಯವನ್ನು ತಿಳಿಯಲು ಅಮೆರಿಕದ ಅಂತರಿಕ್ಷ ಸಂಸ್ಥೆಯಾದ ನಾಸಾ ಅಲಾಸ್ಕಾದಿಂದ ಒಂದೇ ರಾತ್ರಿ ಎರಡೆರಡು ವಿಶೇಷ ಸೌಂಡಿಂಗ್ ರಾಕೆಟ್ ಅನ್ನು 9 ಫೆಬ್ರವರಿ 2026 ಅಲ್ಲಿ ಉಡಾಯಿಸಿದರು. ಫ್ರೆಂಡ್ಸ್, ಈ ಮಿಷನ್ ಏಕೆ ನಡೆಯಿತು? ಅರೋರಾ ಅಂದ್ರೇನು? ಅದರಲ್ಲೂ ಈ ಬ್ಲ್ಯಾಕ್ ಅರೋರಾ ಅಂದ್ರೇನು? ಇದು ನಮ್ಮ ಉಪಗ್ರಹಗಳಿಗೆ ಹೇಗೆ ಅಪಾಯವನ್ನು ಉಂಟು ಮಾಡುತ್ತಿದೆ? ಈ ವಿಷಯದ ಪೂರ್ಣ ಅಚ್ಚರಿ, ಆತಂಕಕಾರಿ ರಹಸ್ಯದ ಸಂಪೂರ್ಣ ಕಥೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಫ್ರೆಂಡ್ಸ್, ಸಾಮಾನ್ಯವಾಗಿ ನೋಡುವ ಅರೋರಾ ಅಂದ್ರೆ ನಾರ್ಥನ್ ಲೈಟ್ಸ್ ಅಥವಾ ಸೌಥರ್ನ್ ಲೈಟ್ಸ್. ಸೂರ್ಯನಿಂದ ಬರುವ ಚಾರ್ಜ್ ಪಾರ್ಟಿಕಲ್ಸ್ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ತಗುಲಿದಾಗ ಉಂಟಾಗುವ ಬೆಳಕು. ಸೂರ್ಯನಿಂದ ಬರುವ ಸೋಲಾರ್ ವಿಂಡ್ ಭೂಮಿಯ ಮ್ಯಾಗ್ನೆಟಿಕ್ ಸ್ಪಿಯರ್ಗೆ ತಗುಲಿ ಆಮ್ಲಜನಕ ಮತ್ತು ನೈಟ್ರೋಜನ್ ಅಣುಗಳ ಜೊತೆ ಕ್ರಿಯೆ ಮಾಡಿ ಹಸಿರು ಮತ್ತು ಕೆಂಪು ಬೆಳಕನ್ನು ಉತ್ಪತ್ತಿ ಮಾಡುತ್ತದೆ. ಈ ಬೆಳಕನ್ನು ನಾವು ಸಾಮಾನ್ಯವಾಗಿ ಪೋಲಾರ್ ರೀಜನ್ಸ್ ಗಳಲ್ಲಿ ನೋಡುತ್ತೇವೆ. ಫ್ರೆಂಡ್ಸ್, ಕಥೆಯಲ್ಲಿ ಟ್ವಿಸ್ಟ್ ಈಗ ಸಿಗುತ್ತೆ. ಬ್ಲ್ಯಾಕ್ ಅರೋರಾನಲ್ಲಿ ಬೆಳಕು ಕಾಣುವುದಿಲ್ಲ, ಆದರೆ ಆಕಾಶದಲ್ಲಿ ಒಂದು ಕತ್ತಲೆ ಭಾಗ ಅರೋರಾ ಇರುವ ಜಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದರೆ ಬೆಳಕು ಇರುವ ಜಾಗದಲ್ಲಿ ಅಚಾನಕ್ಕಾಗಿ ಒಂದು ಕತ್ತಲೆಯ ಬಾಗಿಲು ತೆರೆದಂತೆ ಕಾಣುತ್ತದೆ. ಈ ಭಾಗದಲ್ಲಿ ಎಲೆಕ್ಟ್ರಾನ್ಸ್ ಭೂಮಿಯತ್ತ ಬರುವುದನ್ನು ತಡೆಯುವ ಒಂದು ವಿದ್ಯುತ್ ಕ್ಷೇತ್ರ, ಎಲೆಕ್ಟ್ರಿಕ್ ಫೀಲ್ಡ್ ನಿರ್ಮಾಣವಾಗುತ್ತದೆ. ಇದರಿಂದ ಬೆಳಕು ಉಂಟಾಗುವುದಿಲ್ಲ, ಆದರೆ ಶಕ್ತಿಶಾಲಿ ವಿದ್ಯುತ್ ಪ್ರವಾಹಗಳು ಹರಿಯುತ್ತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ಪ್ಲಾಸ್ಮಾ ಚಲನೆಗಳು ಬದಲಾಗುತ್ತದೆ, ಮ್ಯಾಗ್ನೆಟಿಕ್ ಸ್ಪಿಯರ್ ನಲ್ಲಿ ಅಸ್ಥಿರತೆ ಉಂಟಾಗುತ್ತದೆ. ಇದನ್ನೇ ವಿಜ್ಞಾನಿಗಳು ಬ್ಲ್ಯಾಕ್ ಅರೋರಾ ಎಂದು ಕರೆಯುತ್ತಿದ್ದಾರೆ. ಅಂತರಿಕ್ಷ ವಿಜ್ಞಾನದಲ್ಲಿ ಬ್ಲ್ಯಾಕ್ ಅರೋರಾ ಎಂದರೇನು ಎಂಬ ಸರಳ ಮತ್ತು ಆಳವಾದ ವಿವರಣೆಯನ್ನು ನಾವು ಈಗ ನೋಡೋಣ. ನಾವು ಸಾಮಾನ್ಯವಾಗಿ ಅರೋರಾದ ಬಗ್ಗೆ ಮಾತನಾಡುವಾಗ ಅರೋರಾ ಬಗ್ಗೆ ಗೊತ್ತಿರುವವರ ಮನಸ್ಸಿಗೆ ಬರುವ ಚಿತ್ರ ರಾತ್ರಿ ಆಕಾಶದಲ್ಲಿ ಹಸಿರು, ಕೆಂಪು, ನೇರಳೆ ಬಣ್ಣದಲ್ಲಿ ಮಿನುಗುವ ಬೆಳಕುಗಳು. ಈ ಪ್ರಕಾಶಮಾನ ಬೆಳಕನ್ನು ನಾರ್ಥನ್ ಲೈಟ್ಸ್ ಎಂದು ಕರೆಯಲಾಗುತ್ತದೆ. ಫ್ರೆಂಡ್ಸ್, ಇಲ್ಲಿ ಮೂಡುವ ಪ್ರಶ್ನೆ, ಅರೋರಾ ಹೇಗೆ ಉಂಟಾಗುತ್ತದೆ? ಅರೋರಾ ಉಂಟಾಗುವ ಪ್ರಕ್ರಿಯೆಯನ್ನು ನಾವು ನೋಡುವುದಾದರೆ, ಸೂರ್ಯನ ಮೇಲ್ಮೈನಿಂದ ನಿರಂತರವಾಗಿ ಸೋಲಾರ್ ವಿಂಡ್, ಸೋಲಾರ್ ಫ್ಲೇರ್ಸ್ ಹಾಗೂ ಕೊರೋನಲ್ ಮಾಸ್ ಎಜೆಕ್ಷನ್ ಇವುಗಳಿಂದ ಅಗಾಧ ಶಕ್ತಿಶಾಲಿ ವಿದ್ಯುತ್ ಕಣಗಳು ಹೊರಬರುತ್ತದೆ. ಈ ರೀತಿಯ ಚಾರ್ಜ್ಡ್ ಪಾರ್ಟಿಕಲ್ಸ್ ಭೂಮಿಯ ಕಡೆಗೆ ಪ್ರಯಾಣಿಸುತ್ತವೆ. ಭೂಮಿಯ ಸುತ್ತಲೂ ಒಂದು ರಕ್ಷಣಾತ್ಮಕ ಮ್ಯಾಗ್ನೆಟಿಕ್ ಶೀಲ್ಡ್ ಇದೆ. ಇದನ್ನು ಮ್ಯಾಗ್ನೆಟಿಕ್ ಸ್ಪಿಯರ್ ಎಂದು ಕರೆಯುತ್ತಾರೆ. ಈ ಮ್ಯಾಗ್ನೆಟಿಕ್ ಸ್ಪಿಯರ್ ಸೂರ್ಯನಿಂದ ಬರುವ ಅತಿ ಶಕ್ತಿಶಾಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅನ್ನು ಪೋಲಾರ್ ರೀಜನ್ ಕಡೆಗೆ ತಿರುಗಿಸುತ್ತದೆ. ಪೋಲಾರ್ ರೀಜನ್ ಕಡೆಗೆ ತಿರುಗಿದ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಟ್ಮಾಸ್ಫಿಯರ್ ನಲ್ಲಿ ಇರುವ ಆಕ್ಸಿಜನ್, ನೈಟ್ರೋಜನ್ ಅಣುಗಳ ಜೊತೆ ಸಂಘರ್ಷಗೊಳ್ಳುತ್ತದೆ. ಈ ಘರ್ಷಣೆಯಿಂದ ಎನರ್ಜಿ ಬಿಡುಗಡೆಯಾಗುತ್ತದೆ. ಆ ಎನರ್ಜಿಯೇ ನಮಗೆ ರಾತ್ರಿಯಲ್ಲಿ ಹಸಿರು, ಕೆಂಪು, ನೇರಳೆ ಬಣ್ಣಗಳಲ್ಲಿ ಮಿನುಗುವ ಬೆಳಕುಗಳಾಗಿ ಕಾಣುತ್ತದೆ. ಇದನ್ನೇ ಅರೋರಾ ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಆದರೆ ಈ ಬ್ಲ್ಯಾಕ್ ಅರೋರಾದಲ್ಲಿ ಏನು ವಿಭಿನ್ನತೆ ಎಂದು ನಾವು ನೋಡುವುದಾದರೆ, ಸಾಮಾನ್ಯವಾಗಿ ಅರೋರಾದಲ್ಲಿ ಎಲೆಕ್ಟ್ರಾನ್ಸ್ ಭೂಮಿಯತ್ತ ಬರುತ್ತವೆ, ಅಟ್ಮಾಸ್ಫಿಯರ್ಗೆ ತಗುಲುತ್ತವೆ, ಬೆಳಕು ಉಂಟಾಗುತ್ತದೆ. ಆದರೆ ಬ್ಲ್ಯಾಕ್ ಅರೋರಾದಲ್ಲಿ ಎಲೆಕ್ಟ್ರಾನ್ಸ್ ಭೂಮಿಯತ್ತ ಬರಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಆ ಪ್ರದೇಶದಲ್ಲಿ ಒಂದು ವಿಶೇಷವಾದ ಎಲೆಕ್ಟ್ರಿಕ್ ಫೀಲ್ಡ್ ನಿರ್ಮಾಣವಾಗಿರುತ್ತದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಮೇಲಿನಿಂದ ಬರುವ ಎಲೆಕ್ಟ್ರಾನ್ಸ್ ಅನ್ನು ತಡೆಯುತ್ತದೆ, ಅವುಗಳನ್ನು ಮತ್ತೆ ಮೇಲಕ್ಕೆ ತಳ್ಳುತ್ತದೆ, ಅಟ್ಮಾಸ್ಫಿಯರ್ಗೆ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ. ಹೀಗಾಗಿ ಯಾವುದೇ ಕಲ್ಯೂಷನ್ ಆಗುವುದಿಲ್ಲ, ಯಾವುದೇ ಎನರ್ಜಿ ಬಿಡುಗಡೆಯಾಗುವುದಿಲ್ಲ, ಯಾವುದೇ ಬೆಳಕು ಉತ್ಪತ್ತಿಯಾಗುವುದಿಲ್ಲ. ಆದರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳಕು ಇರುವುದರಿಂದ ಈ ಭಾಗ ಕತ್ತಲೆಯಾಗಿ ಕಾಣುತ್ತದೆ. ಅಂದರೆ ಇದು ಬೆಳಕು ಇಲ್ಲದ ಕಾರಣದಿಂದ ಉಂಟಾಗುವ ಕತ್ತಲೆ ಅರೋರಾ, ಬ್ಲ್ಯಾಕ್ ಅರೋರಾ. ಫ್ರೆಂಡ್ಸ್, ಇದು ವಿದ್ಯುತ್ ಚಟುವಟಿಕೆ ಇದ್ದು ಕೇವಲ ಬೆಳಕು ಇಲ್ಲದ ಪ್ರದೇಶ ಮಾತ್ರವಲ್ಲ. ಬ್ಲ್ಯಾಕ್ ಅರೋರಾ ಪ್ರದೇಶದಲ್ಲಿ ಪ್ಲಾಸ್ಮಾ ಫ್ಲೋ ಬದಲಾಗುತ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಲ್ಲಿ ಅಸ್ಥಿರತೆ ಉಂಟಾಗುತ್ತದೆ, ಫೀಲ್ಡ್ ಅಲೈನ್ಡ್ ಕರೆಂಟ್ ನಿರ್ಮಾಣವಾಗುತ್ತದೆ. ಇವು ಭೂಮಿಯ ಮ್ಯಾಗ್ನೆಟೋಸ್ಪಿಯರ್ ನಲ್ಲಿ ಶಕ್ತಿಶಾಲಿ ವಿದ್ಯುತ್ ಚಲನೆಯನ್ನು ಉಂಟು ಮಾಡುತ್ತದೆ. ಅಂದರೆ ಇದರ ಅರ್ಥ, ನಮ್ಮ ಕಣ್ಣಿಗೆ ಏನೂ ಕಾಣದಿದ್ದರೂ ಅಲ್ಲಿ ಭಾರೀ ಪ್ರಮಾಣದ ವಿದ್ಯುತ್ ಶಕ್ತಿ ಹರಿಯುತ್ತಿರಬಹುದು. ಬ್ಲ್ಯಾಕ್ ಅರೋರಾ ಒಂದು ಪ್ರಮುಖ ಸ್ಪೇಸ್ ವೆದರ್ ಸೂಚಕವಾಗಿದೆ.
ಸ್ಪೇಸ್ ವೆದರ್ ಅಂದರೆ ಸೂರ್ಯನಿಂದ ಬರುವ ಚಾರ್ಜಡ್ ಪಾರ್ಟಿಕಲ್ಸ್ ಭೂಮಿಯ ಸುತ್ತಲಿನ ವಿದ್ಯುತ್ ಮತ್ತು ಮ್ಯಾಗ್ನೆಟಿಕ್ ಪರಿಸರವನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದು. ಬ್ಲ್ಯಾಕ್ ಅರೋರಾ ಕಂಡುಬಂದಾಗ ಮ್ಯಾಗ್ನೆಟೋಸ್ಪಿಯರ್ನಲ್ಲಿ ಇಂಬ್ಯಾಲೆನ್ಸ್ ಉಂಟಾಗಬಹುದು. ಜಿಯೋ ಮ್ಯಾಗ್ನೆಟಿಕ್ ಸ್ಟ್ರೋಮ್ಗಳ ಸಾಧ್ಯತೆ ಹೆಚ್ಚಬಹುದು. ಇದರ ಪರಿಣಾಮವಾಗಿ ಉಪಗ್ರಹಗಳಲ್ಲಿ ಮಾಲ್ ಫಂಕ್ಷನ್, GPS ಸಿಗ್ನಲ್ನ ಡಿಸ್ಟರ್ಬೆನ್ಸ್, ಕಮ್ಯುನಿಕೇಶನ್ ಬ್ರೇಕ್ ಡೌನ್, ಪವರ್ ಗ್ರಿಡ್ ಫೇಲ್ಯೂರ್ ಇವುಗಳಲ್ಲಿ ಆಗಾಗ ಸಮಸ್ಯೆ ಉಂಟಾಗಬಹುದು. ಇನ್ನು ಬ್ಲ್ಯಾಕ್ ಅರೋರಾದಲ್ಲಿ ರೇಡಿಯೇಷನ್ ಎಕ್ಸ್ಪೋಜರ್, ಮ್ಯಾಗ್ನೆಟಿಕ್ ಡಿಸ್ಟರ್ಬೆನ್ಸ್ ಇರುವುದರಿಂದ ISS ನಲ್ಲಿ ಇರುವ ಅಸ್ಟ್ರೋನಟ್ಸ್ಗೆ ಕಮ್ಯುನಿಕೇಶನ್ ಸಮಸ್ಯೆ, ನ್ಯಾವಿಗೇಷನ್ ಎರರ್, ಎಲೆಕ್ಟ್ರಾನಿಕ್ ಸಿಸ್ಟಮ್ ಫೇಲ್ಯೂರ್ ಉಂಟಾಗುವ ಸಾಧ್ಯತೆಗಳು ಇದೆ. ಬ್ಲ್ಯಾಕ್ ಅರೋರಾ ಅಧ್ಯಯನದಿಂದ ಸ್ಪೇಸ್ ವೆದರ್ ಫೋರ್ಕಾಸ್ಟಿಂಗ್ ಸುಧಾರಿಸುತ್ತದೆ. ಸ್ಯಾಟಲೈಟ್ ಪ್ರೊಟೆಕ್ಷನ್ ವ್ಯವಸ್ಥೆಗಳು ಅಭಿವೃದ್ಧಿಯಾಗುತ್ತದೆ. ಪವರ್ ಗ್ರಿಡ್ ಸೇಫ್ಟಿ ಹೆಚ್ಚುತ್ತದೆ. GPS ಅಕ್ಯುರಸಿ ಸುಧಾರಿಸುತ್ತದೆ. ಅಸ್ಟ್ರೋನಟ್ಸ್ ಗಳಿಗೆ ಸೇಫ್ಟಿ ಹೆಚ್ಚುತ್ತದೆ. ಈ ಬ್ಲ್ಯಾಕ್ ಅರೋರಾ ರಹಸ್ಯವನ್ನು ಅಧ್ಯಯನ ಮಾಡಲು ನಾಸಾ ಅಲಾಸ್ಕಾದ ಪೋಕರ್ ಫ್ಲೈಟ್ ರಿಸರ್ಚ್ ರೇಂಜ್ ಎಂಬ ಸಂಶೋಧನಾ ಕೇಂದ್ರದಿಂದ 2 ಸೌಂಡ್ ರಾಕೆಟ್ ಅನ್ನು ಉಡಾಯಿಸಿತು. ಈ 2 ರಾಕೆಟ್ಗಳಲ್ಲಿ ವಿಶೇಷ ಉಪಕರಣಗಳನ್ನು ಅಳವಡಿಸಲಾಗಿತ್ತು. ಎಲೆಕ್ಟ್ರಿಕ್ ಫೀಲ್ಡ್ ಸೆನ್ಸರ್, ಪ್ಲಾಸ್ಮಾ ಡಿಟೆಕ್ಟರ್, ಮ್ಯಾಗ್ನೆಟೋಸ್ಪಿಯರ್ ಹಾಗೂ ಪಾರ್ಟಿಕಲ್ ಎನರ್ಜಿ ಅನಲೈಸರ್. ಈ ಎಲ್ಲಾ ಉಪಕರಣಗಳನ್ನು ಬ್ಲ್ಯಾಕ್ ಅರೋರಾ ಒಳಗೆ ಇರುವ ವಿದ್ಯುತ್ ಕ್ಷೇತ್ರವನ್ನು ಅಳೆಯಲು, ಪ್ಲಾಸ್ಮಾ ಫ್ಲೋ ಹೇಗೆ ಬದಲಾಗುತ್ತದೆ ಎಂದು ತಿಳಿಯಲು, ಎಲೆಕ್ಟ್ರಾನ್ಸ್ ಏಕೆ ಮತ್ತು ಹೇಗೆ ತಡೆಯಲ್ಪಡುತ್ತಿದೆ ಎಂದು ತಿಳಿಯಲು, ಸ್ಪೇಸ್ ವೆದರ್ ಮೇಲೆ ಪರಿಣಾಮ ಅಳೆಯಲು ಬಳಸಿಕೊಳ್ಳಲಾಗುತ್ತದೆ. ಫ್ರೆಂಡ್ಸ್, ಸೂರ್ಯನಿಂದ ಉಂಟಾಗುವ ಸೋಲಾರ್ ವಿಂಡ್, ಸೋಲಾರ್ ಫ್ಲೇರ್ಸ್, ಕರೋನಾ ಮಾಸ್ ಎಜೆಕ್ಷನ್ ಭೂಮಿಯ ಮ್ಯಾಗ್ನೆಟೋಸ್ಪಿಯರ್ಗೆ ತಗುಲಿದಾಗ ಮ್ಯಾಗ್ನೆಟೋಸ್ಪಿಯರ್ ಹೆಚ್ಚು ಡಿಸ್ಟರ್ಬ್ ಆಗುತ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ ಅಸ್ಥಿರವಾಗುತ್ತದೆ. ಈ ಸಮಯದಲ್ಲಿ ಬ್ಲ್ಯಾಕ್ ಅರೋರಾ ಹೆಚ್ಚು ಸಂಭವಿಸುವ ಸಾಧ್ಯತೆ ಇದೆ. ಇದರ ಅರ್ಥ ಬ್ಲ್ಯಾಕ್ ಅರೋರಾ ಒಂದು ಅರ್ಲಿ ವಾರ್ನಿಂಗ್ ಸೈನ್ ಆಗಿರಬಹುದು. ಭವಿಷ್ಯದಲ್ಲಿ ಸೋಲಾರ್ ಸ್ಟ್ರೋಮ್ ಯಾವಾಗ ಬರುತ್ತದೆ, ಎಷ್ಟು ತೀವ್ರವಾಗಿರಬಹುದು ಎಂಬುದನ್ನು ಊಹಿಸಲು ಈ ಉಪಕರಣಗಳು ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಬ್ಲ್ಯಾಕ್ ಅರೋರಾ ಇದು ಕೇವಲ ಒಂದು ಕತ್ತಲೆಯ ಅರೋರಾ ಅಲ್ಲ. ಇದು ಭೂಮಿಯ ಮ್ಯಾಗ್ನೆಟಿಕ್ ಶೀಲ್ಡ್ನಲ್ಲಿ ಇರುವ ರಹಸ್ಯ. ಸೂರ್ಯ ಮತ್ತು ಭೂಮಿಯ ನಡುವೆ ನಡೆಯುವ ವಿದ್ಯುತ್ ಯುದ್ಧ, ನಮ್ಮ ತಂತ್ರಜ್ಞಾನ ವ್ಯವಸ್ಥೆಗಳ ಭವಿಷ್ಯವನ್ನು ನಿರ್ಧರಿಸುವ ಘಟನೆ. ಅಲಾಸ್ಕಾದಿಂದ ಉಡಾಯಿಸಿದ 2 ಸಣ್ಣ ರಾಕೆಟ್ಗಳು ನಾಳೆಯ ದೊಡ್ಡ ಸ್ಪೇಸ್ ವೆದರ್ ಡಿಸ್ಚಾರ್ಜ್ ಅನ್ನು ಮುಂಚಿತವಾಗಿ ತಡೆಯುವ ಕೀಲಿಕೈಯಾಗಬಹುದು. ಇದರಿಂದ ನಮಗೆ ಬ್ಲ್ಯಾಕ್ ಅರೋರಾ ತಿಳಿಸುತ್ತಿದೆ, ಆಕಾಶದಲ್ಲಿ ಕಾಣುವ ಬೆಳಕಲ್ಲಿ ಮಾತ್ರ ಅಲ್ಲ, ಕಾಣದ ಕತ್ತಲಲ್ಲೂ ಒಂದು ಅಂತರಿಕ್ಷ ರಹಸ್ಯ ಅಡಗಿದೆ ಎಂದು. ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ.